ಶಾರದಕ್ಕ ಶಾರದಕ್ಕ ಬಾ ಮಾದಪ್ಪ. ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲಪ್ಪ. ನೀನ್ ಹೆಂಡ್ರನ್ ಲೀಲಾ ಊರಿಗೋಗಿ ಸುಮಾರು ತಿಂಗಳಾಯ್ತಲ್ವಾ? ಹೂನಕ್ಕ. ಪಾಪ ಮಕ್ಕಳಿಗೆ ತಾಯಿಯಿಂದ ದೂರ ಇರೋದು ಎಷ್ಟು ಕಷ್ಟ ಅಲ್ಲ. ನಾವೆಷ್ಟೇ ಒಳ್ಳೆ ಅಡಿಗೆ ಮಾಡಿ ಅವ್ರಿಗೆ ಊಟ ಬಡಿಸ್ಬೋದು, ಮನೆ ಕೆಲಸ ಎಲ್ಲ ಮಾಡಿದ್ರು ತಾಯಿ ಇದ್ದಂಗೆ ಆಗಕ್ಕಿಲ್ಲ ಅಲ್ವಾ? ಹೌದು, ಅವಳ ಅಪ್ಪಂಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಹೋಗಿದ್ಲು ಅವಳು. ನಾನು ಹೋಗೋಣ ಅಂದ್ಕೊಂಡಿದ್ದೆ, ನನಗೆ ಈ ಜಮೀನ್ ಕೆಲಸ ಇತ್ತಲ್ವಾ, ಹಾಗಾಗಿ ಹೋಗಕ್ಕಾಗ್ಲಿಲ್ಲ. ಇನ್ನೇನು ಬಂದ್ಬಿಡ್ತಾಳೆ ಬಿಡು. ಸಂತೋಷಪ್ಪ. ಆದ್ರೆ ಮಾದಪ್ಪ, ಒಂದು ಸಮಸ್ಯೆ ಐತೆ. ಸಮಸ್ಯೆನಾ? ಏನಕ್ಕ ಅದು? ನಾನು ಈ ಮನೆಗೆ ಬಂದು ಸುಮಾರು ತಿಂಗಳಾಯ್ತು. ನಿನ್ನ ಮಕ್ಕಳಿಗೆ, ರಶ್ಮಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಆದ್ರೆ ನೀನು ಹೆಂಡ್ರು ಲೀಲಂಗೆ ನನ್ನ ಮುಖ ಗುರ್ತಿಡ್ದು ಊರ್ನವ್ರಿಗೆಲ್ಲ ಹೇಳ್ಬಿಟ್ರೆ ಕಷ್ಟ ಆಯ್ತದಲ್ಲ. ಅದಾ ನಿನ್ನ ಸಮಸ್ಯೆ. ನೀನೇನು ತೊಂದರೆ ಮಾಡ್ಕೋಬೇಡ ಶಾರದಕ್ಕ. ಲೀಲಾ ನಿನ್ನ ಮುಖನೇ ನೋಡಿಲ್ಲ. ಹೌದಾ? ಹೆಂಗೆ? ನನ್ನ ಮದುವೆ ಟೈಮಲ್ಲಿ ನಿನಗೆ ರತ್ನನ ಹೆರಿಗೆ, ಅದು ಅಲ್ಲದೆ ದೂರದ್ದೊಂದು ಹಳ್ಳಿ ಆಗ್ಬಿಟ್ಟಿತ್ತು. ಈಗ ಸಮಾಧಾನ ಆಯ್ತಪ್ಪ. ಅಕ್ಕ, ದೇವರು ಹಣೆಯಲ್ಲಿ ಕತೆ ಬರಿತಾನಲ್ಲ, ಒಂದು ಸಾಲು ಕಷ್ಟದ ಬರೆದ್ರೆ ಇನ್ನೊಂದು ಸಾಲು ಕಾಪಾಡೋದನ್ನು ಬರಿತಾನಂತೆ. ನೀನು ಏನು ಯೋಚನೆ ಮಾಡಬೇಡಕ್ಕ. ಮಕ್ಕಳವ ಅಲ್ಲ ಬೇಬಿ, ಹಿಂಗ ಜೀವ ಬಾಯಿ ಬರ್ಸೋದು. ಶಿವಣ್ಣನ ಬಗ್ಗೆ ಗೊತ್ತಿದ್ದು ಅವನಿಗೆ ನಾವು ಫೋಟೋ ಕಳ್ಸಿದ್ಯಲ್ಲ, ನಿನಗೆ ಏನು ಹೇಳ್ಬೇಕು ಹೇಳು? ನಾನು ಸಾಯಿಸ್ತೇ ಬಿಡ್ತಾನ? ಏಯ್, ಮುಚ್ಕೊಂಡು ಕೂತ್ಕೊಳ್ಳೋ. ನೀನೊಬ್ಬ ಗಂಡ್ಸಾಗಿ ಸಾಯಿಸ್ತಿದ್ದ ಅಂತ ಶಿವಗ್ ಬಿಲ್ಡಪ್ ಕೊಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ಏನ್ ಹೇಳ್ತಿದ್ಯಾ ಬೇಬಿ? ನಿಜಾನೇ ಹೇಳ್ತಿದ್ದೀನಿ. ಯಾಕೆ ಜಿಮ್ಗೆ ಹೋಗಲ್ವಾ? ಪ್ರೋಟೀನ್ ತಿನ್ನಲ್ವಾ? ಆ ಶಿವು ನಿನ್ನ ಮುಟ್ಟಕ್ ಬಂದಾಗ ವಾಪಸ್ ತಿರುಗಿಸ್ಕೊಡ್ಬೇಕು ತಾನೆ? ಬೇಡ ಬೇಬಿ, ನೀನು ತುಂಬಾ ತಪ್ಪಾಗಿ ಮಾತಾಡ್ತಿದ್ಯಾ. ನಿನ್ ಬಾಯಿಲಿ ಇಂಥ ಮಾತುಗಳೆಲ್ಲ ಬರಬಾರ್ದು. ಏನು ಹೆಂಡತಿ ಅಣ್ಣ ಅಂತ ಲವ್ ಏನೋ ಮೋಸ್ಕರ? ಬೇಬಿ, ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡ್ಬೇಡ. ಮಾತಾಡೋದಕ್ಕೆ ಒಂದು ರೀತಿ ನೀತಿ ಅಂತ ಇರ್ತದೆ. ಅಲ್ಲ, ಶಿವಣ್ಣನ ಬಗ್ಗೆ ಗೊತ್ತಿದ್ದು ನಾವು ಫೋಟೋ ಕಳಿಸಿದ್ಯಲ್ಲ, ಇಷ್ಟರಲ್ಲಿ ಬಚಾವಾಗಿದ್ದೀನಿ ಗೊತ್ತಾ? ಏನ್ ಆವಾಜ್ ಆಗ್ತಿದ್ಯಾ? ನೋಡ್ಸಿನಾ, ನನಗ್ ನೀನ್ ಬೇಕು. ನಿನ್ನ ಪಡ್ಕೊಳಕ್ಕೆ ನಾನು ಯಾವ್ದು ಲೆವೆಲ್ಗೆ ಬೇಕಾದ್ರೂ ಹೋಗ್ತೀನಿ. ಆ ಶಿವನೇ ವಹಿಸ್ಕೊಂಡ್ ಬರ್ತಾನೆ. ನೀನ್ ಹಿಂಗೆ ಆಡ್ತಿದ್ರೆ ನಿನ್ನ ಫೋಟೋಸ್ನ ಊರಿಗೆಲ್ಲ ಹಂಚ್ಬಿಡ್ತೀನಿ, ಹುಷಾರ್. ಸೀನಾ, ನೀನು ಹಿಂಗೆ ಮಾಡ್ತಾ ಇರೋ. ನಮ್ದು ಇನ್ನೊಂದು ಫೋಟೋ ಇದೆಯಲ್ಲ, ಅದನ್ನ ಆ ಶಿವು ಕಳ್ಸೋದಂತೂ ಗ್ಯಾರಂಟಿ. ಎಲ್ಲದಕ್ಕೂ ರೆಡಿ ಆಗಿರೋ. ಇದನ್ನೆಲ್ಲ ಕೇಳಿಸ್ಕೊಳ್ಳೋ ಬದಲು ಹೋಗಿ ಸಾಯದೆ ವಾಸಿ. ಸಮಯ ಹೇಳೋ. ಏನಾಯ್ತು? ಅಯ್ಯೋ ಅಜಯ್, ನನ್ ಕತ್ತು ಬರ್ರ. ಯೂನಿಟ್ಲ ಸರಿಯ ಮಂಗ್ಸಿ ಬರ್ರ. ನೀರು ಕುಡಿಲ್ಲ. ಬಾವಾ, ಏನಾಯ್ತು ಬಾವಾ? ಎಲ್ಲಿ ನೋಡ್ತಾ ಇದೆ ಅಣ್ಣ? ಯಾಕ್ಲ ಹಿಂಗ್ ಒದ್ದಾಡ್ತಾ ಇದೀಯಾ? ಅಜಯ್, ನನ್ ಕತ್ತು ಮೊದಲ ಥರ ಆಗ್ಬಿಟ್ಟೈತೆ. ಅಯ್ಯೋ, ನನ್ ಮೊಮ್ಮಗನ್ ಕತ್ ಮುರ್ದೋಗೋಯ್ತಲ್ಲಪ್ಪ. ಅಯ್ಯೋ, ನನ್ ಮೊಮ್ಮಗನಿಗೆ ಯಾರ್ ಕೆಟ್ಟ ದೃಷ್ಟಿ ಬಿತ್ತೋ ಏನೋ. ಏನಾಯ್ತೋ ಕಂತ? ಸ್ವಲ್ಪ ಕತ್ತನ್ನ ಆ ಕಡೆ ಈ ಕಡೆ ಆಡ್ಸಿ ನೋಡಪ್ಪ, ಸರಿ ಹೋಗ್ಬೋದು. ಏಯ್, ಹೇಳ್ದಿಲ್ವಾ?
ಕುದ್ಕೆ ತಿರುಗ್ಸಕ್ ಗೊತ್ತಿಲ್ಲ ಅಂತ. ಅಯ್ಯೋ ಬಾಬಾ ಬಾಬಾ, ನಿಮ್ ಕುತ್ಕೆ ಮೇಲೆ ಯಾಕೆ ಬಾಬಾ ಅದ್ ಯಾವ್ರ ಕಣ್ಣು? ಅಯ್ಯೋ ಭಗವಂತನೇ, ನೆನ್ನೆ ಮೊನ್ನೆ ಎಲ್ಲ ಸಂದಾಗೆ ತಿರುಗಿಸ್ತಿದ್ರಲ್ಲ ಬಾವಾ, ಅಲ್ವಾ ದೊರೆ? ಬಾತ್ಕೋಳಿ ಥರ. ಆದ್ರೆ ಇವತ್ತು ಏನಾಯ್ತು ಬಾವಾ? ಅಜಯ್, ನನ್ಗೆ ಸರಿಯಾಗಿ ಗೆಪ್ತಿ ಐತೆ. ನನ್ಗೆ ಯಾರೋ ಸರಿಯಾಗಿ ಹೊಡೆದ್ರು. ನನ್ ಮೊಮ್ಮಗನಿಗೆ ಹೊಡಿಯದ ಏನ್ಲ ಹೇಳ್ತಾ ಇದೀಯಾ? ನಿನ್ ಮೊಮ್ಮಗನೇ ಹೇಳ್ತಿರೋದು. ನನ್ಗೆ ಯಾರೋ ಹೊಡೆದ್ರು. ಒದೆ ಬಿದ್ಮೇಲೆನೆ ಈ ಕತ್ತು ಹಿಂಗ್ ಸೆಟ್ಕೊಂಡಿದ್ದು. ನೋಯ್ತೈತೆ ಅಜಯ್. ಅಲ್ಲಪ್ಪ, ಈ ಮನೆಗ್ ಬಂದು ನಿನ್ ಹೊಡೆಯೋ ಧೈರ್ಯ ಯಾರಿಗಪ್ಪ ಇದೆ? ಹಾಗೆಲ್ಲ ಕಲ್ಪನೆ ಮಾಡ್ಕೋಬೇಡಪ್ಪ. ಏಯ್, ನನ್ಗೇನು ಬುದ್ಧಿ ಇಲ್ವಾ? ತಲೆ ಕೆಟ್ಕೊಂಡು ಇಲ್ದೇ ಇರೋ ಸುಳ್ಳು ಹೇಳ್ತೀನಾ? ಅಯ್ಯೋ ಬಾವಾ, ಊಸಿ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ. ಈಗ ನೀವು ಹೇಳಿದ್ರಲ್ಲ ಹೊಡೆದ್ರು ಅಂತ, ಆಯ್ತು ಒಪ್ಕೊಳ್ಳಮ್ಮ. ಈ ಗುಹೆ ಒಳಗೆ ಬಂದು ಇಂಥ ಮರಿ ಹುಲಿನ ಹೊಡೆಯೋ ಧೈರ್ಯ ಯಾರಿಗಾದ್ರೂ ಒಬ್ರಿಗಿರ್ತೈತೆ. ಅದ್ಯಾರು ಅಂತ ನಿಮಗೆ ಗೊತ್ತಿರ್ಬೇಕಲ್ವಾ ಬಾವಾ? ಯಾರದು? ನನ್ಗೇನ್ ಗೊತ್ತಿರ್ತದೆ? ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ.